ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 2023-24ನೇ ಸಾಲಿನ ಒಂದು 8ನೇ ತರಗತಿ ಏನಿದೆ, ಈ ಒಂದು 8ನೇ ತರಗತಿಯ ಮೌಲ್ಯಾಂಕನ ಅಂದರೆ ಈ ಒಂದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ KSQASC ಕಡೆಯಿಂದ ಈ ಒಂದು ಮೌಲ್ಯಾಂಕನ ಪ್ರಕ್ರಿಯೆ ನಡೀತದೆ. ಸೊ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೌಲ್ಯಾಂಕನ ಒಂದು ಪ್ರಾಧಿಕಾರದಿಂದ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ 8ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಬರುವಂತಹ ಮೌಲ್ಯಾಂಕನ ಪರೀಕ್ಷೆ ಏನಿರುತ್ತೆ, ಸೊ ಅದರಲ್ಲಿ ಯಾವ ಅಧ್ಯಾಯಗಳಿಂದ ಎಷ್ಟು ಅಂಕಗಳು ಬರಬಹುದು, ಸೊ ಯಾವ ಪ್ರಕಾರದ ಯಾವ ಸ್ವರೂಪದ ಪ್ರಶ್ನೆಗಳು ಬರಬಹುದು, ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಡಿಸ್ಕಷನನ್ನು ಈ ವಿಡಿಯೋದಲ್ಲಿ ಮಾಡ್ತವೆ. ಸೊ ಈ ಒಂದು ವಿಡಿಯೋ ಮಕ್ಕಳ ದೃಷ್ಟಿಯಿಂದ, ಶಿಕ್ಷಕರ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತ. ಯಾಕಂದರೆ ಈ ವಿಡಿಯೋವನ್ನು ನೀವು ನೋಡಿದ ಮೇಲೆ ಈ ಒಂದು ಮೌಲ್ಯಾಂಕನ ಏನು ನಡೀತದೆ ಈಗ ವಾರ್ಷಿಕವಾಗಿ, ಆ ಮೌಲ್ಯಾಂಕನದಲ್ಲಿ ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಪ್ರಶ್ನೆಗಳ ಸ್ವರೂಪ ಮತ್ತು ಬ್ಲೂ ಪ್ರಿಂಟು ಸೊ ಕಂಪ್ಲೀಟ್ ಆಗಿರುವಂಥ ಐಡಿಯಾ ಸಿಗ್ತದೆ. ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಶಾಲೆಗಳಲ್ಲಿ ತೋರಿಸಿ ಹಾಗೂ ಮಕ್ಕಳಿಗೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ನೋಡ್ತಾ ಹೋಗೋಣ. 8ನೇ ತರಗತಿ ಅಂತ ಬಂದಾಗ, ಸೊ 8ನೇ ತರಗತಿಯಲ್ಲಿ ನಾವು ಸಿಲೆಬಸ್ ನೋಡ್ತಾ ಹೋಗೋಣ. ಸೊ 8ನೇ ತರಗತಿಯಲ್ಲಿ ಭಾಗ 1 ಇದೆ, ಭಾಗ 2 ಇದೆ. ಸೊ ಭಾಗ 1ರಲ್ಲಿ ನಮಗೆ ಒಟ್ಟಾರೆಯಾಗಿ 9 ಚಾಪ್ಟರ್ಗಳು ಬರ್ತವೆ. ತಾವಿಲ್ಲಿ ನೋಡ್ತಾ ಇದ್ದೀರಿ 9 ಚಾಪ್ಟರ್ಗಳಿದೆ. ಇನ್ನು ಭಾಗ 2ರಲ್ಲಿ ಅಲ್ಲೂ ಕೂಡ ನಮಗೆ 9 ಚಾಪ್ಟರ್ಗಳು ಬರ್ತವೆ. ಸೊ ಒಟ್ಟಾರೆಯಾಗಿ 8ನೇ ತರಗತಿಗೆ ಸಂಬಂಧಿಸಿದಂತೆ ಒಟ್ಟು 18 ಚಾಪ್ಟರ್ಸ್ಗಳು ಇವೆ. ಸೊ ಈಗಾಗಲೇ ಏನು ಮೌಲ್ಯಾಂಕನ ಪ್ರಾಧಿಕಾರ ಬಿಡುಗಡೆ ಮಾಡಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿದಾಗ ನಮಗೆ ಒಂದಿಷ್ಟು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಬರ್ತಾ ಇದೆ. ಸೊ ಆದಮೇಲೆ ಆ ಒಂದು ಮಾದರಿ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಧಾರ ಇಟ್ಕೊಂಡು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೇವೆ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಭಾಗ 1ರಲ್ಲಿ ಬರುವಂಥ ಮೊದಲನೇ ಚಾಪ್ಟರು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಸೊ ಈ ಅಧ್ಯಾಯದಿಂದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 MCQ ಕ್ವಶನ್ಸ್ ಬಂದಿದೆ. ಸೊ ಪ್ರತಿಯೊಂದು MCQ ಕ್ವಶನ್ಸ್ಗೆ 1 ಅಂಕ ಅಂತ ಬಂದರೆ, ಈ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ 2 ಅಂಕಗಳು ಬರ್ತವೆ. ಅದು MCQ 2 ಪ್ರಶ್ನೆಗಳಿದೆ. ಇನ್ನು ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರುವಿನಲ್ಲಿ ಇಲ್ಲಿ ನಮಗೆ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಈ ಚಾಪ್ಟರ್ನಿಂದ 4 ಅಂಕಗಳು ಬರ್ಬೋದು. ಸೊ ಸರ್ ಎಕ್ಸಾಕ್ಟ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಹಾಗೆ ಬರ್ಬೋದು ಅಂದರೆ ಅಲ್ಲಿ ಬರುವ ಸಾಧ್ಯತೆ ಇದೆ. ಜೊತೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗ್ಬೋದು. ಅಂದರೆ ಇಲ್ಲಿ ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು ಏನಿದೆ 4 ಅಂಕದ ನೇರವಾದ ಪ್ರಶ್ನೆ ಇದೆ. ನಿಮಗೆ ಅಲ್ಲಿ 2 ಅಂಕದ 2 ಪ್ರಶ್ನೆಗಳು ಬಂದು ಒಟ್ಟಾರೆಯಾಗಿ 4 ಅಂಕಕ್ಕೆ ಸೀಮಿತಗೊಳಿಸುವಂತೆ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ. ಸೊ ಅದಾದ ಮೇಲೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್. ಸೊ 3ನೇ ಚಾಪ್ಟರ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಮತ್ತೊಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಸೊ ಈ ಒಂದು ಮೌಲ್ಯಾಂಕನದಲ್ಲಿ ಯಾವ ರೀತಿ ಪ್ರಶ್ನೆಗಳಿರ್ತವೆ ಅಂದರೆ MCQ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆ ಅಂತ ಏನು ಹೇಳ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಏನು ಹೇಳ್ತೀವಿ. ಟೋಟಲ್ 16 ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. ಇನ್ನು 1 ಮಾರ್ಕ್ಸದ ಪ್ರಶ್ನೆ ಅಂತ ಬಂದಾಗ 1 ಮಾರ್ಕ್ಸಿಂದು 1 ಅಂಕದ ಪ್ರಶ್ನೆಗಳು 4 ಇರ್ತವೆ. ಇನ್ನು 2 ಮಾರ್ಕ್ಸ್ ಅಂತ ಬಂದಾಗ 2 ಅಂಕದ ಪ್ರಶ್ನೆಗಳು 6 ಇರ್ತವೆ. ಇನ್ನು 3 ಮಾರ್ಕ್ಸ್ 3 ಅಂಕದ ಪ್ರಶ್ನೆಗಳು 3 ಇರ್ತವೆ. ಇನ್ನು 4 ಅಂಕದ ಪ್ರಶ್ನೆಗಳು 1 ಇರ್ತದೆ ಹಾಗೂ 5 ಅಂಕದ ಪ್ರಶ್ನೆ 1. ಸೊ ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಒಟ್ಟು ಪ್ರಶ್ನೆಗಳು 31 ಪ್ರಶ್ನೆಗಳು ಇರ್ತವೆ. ಸೀರಿಯಲ್ ನಂಬರ್ 1 to 16 MCQ ಇರುತ್ತೆ. 17, 18, 19, 20ವರೆಗೆ 1 ಅಂಕದಿದ್ದರೆ 21, 22, 23, 24, 25, 26ವರೆಗೆ 2 ಅಂಕದ ಸಿಗುತ್ತೆ. ಆಮೇಲೆ 27, 28, 29 3 ಅಂಕದ್ದಿರುತ್ತೆ. ಆಮೇಲೆ 30 4 ಅಂಕದ ಪ್ರಶ್ನೆ, 31ನೇ ಪ್ರಶ್ನೆ 5 ಅಂಕದ ಪ್ರಶ್ನೆ ಇರ್ತದೆ. ನೋಡಿ ಪ್ರಶ್ನೆ ಯಾವ ರೀತಿ ಇರ್ತದೆ, ಪ್ರಶ್ನೆ ಪತ್ರಿಕೆ ಸ್ವರೂಪ ಕೂಡ ನೋಡಿದ್ವಿ. ಬನ್ನಿ ನೋಡ್ತಾ ಹೋಗೋಣ. 3ನೇ ಚಾಪ್ಟರ್ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ನಿಂದ MCQ 1 ಕ್ವಶನ್ ಇದೆ, 1 ಮಾರ್ಕ್ಸು. ಇನ್ನು ವಸ್ತುಗಳ ಲೋಹಗಳು ಮತ್ತು ಅಲೋಹಗಳು ಅಂತ ಏನಿದೆ, ಇದರಲ್ಲಿ 1 MCQ ಕ್ವಶನ್ಸ್ ಬರುತ್ತೆ, 2 ಅಂಕದ ಪ್ರಶ್ನೆ. ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ 3 ಅಂಕಗಳು ಬರುವಂಥ ಸಾಧ್ಯತೆ ಇದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಲ್ಲಿ 1 MCQ ಕ್ವಶನ್ಸು, 2 ಅಂಕದ ಪ್ರಶ್ನೆ, ಅದು ಕೂಡ 3. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿ MCQ ಕ್ವಶನ್ಸ್ 2 ಬರುತ್ತೆ, ಅಂದರೆ 2 ಅಂಕದ ಪ್ರಶ್ನೆ, 2 ಅಂಕದ್ದು ಇದೆ ಈ ಪಾಠ. ಬಲ ಮತ್ತು ಒತ್ತಡದಲ್ಲಿ 5 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಜೊತೆಯಲ್ಲಿ ಘರ್ಷಣೆಯಲ್ಲಿ 1 MCQ ಇದೆ, 2 ಅಂಕದ ಪ್ರಶ್ನೆ ಇದೆ. ಇಲ್ಲಿ 1 ಅಥವಾ ಪ್ರಶ್ನೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ಅಂದರೆ ಇಲ್ಲಿ ಏನಾಗುತ್ತೆ, ಅಥವಾ ಪ್ರಶ್ನೆ ಅದೇ ಚಾಪ್ಟರ್ನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಆಗಿ ಕೊಡಲಾಗುತ್ತೆ. ಅಂದರೆ ಈಗಾಗಲೇ 2 ಅಂಕದ ಪ್ರಶ್ನೆಗಳು 6 ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ 2 ಪ್ರಶ್ನೆಗಳಿಗೆ 6 ಪ್ರಶ್ನೆಗಳು ಇರ್ತವೆ, ಅದು ಅಥವಾ ಇದು ಅಂತ. ಶಬ್ದದಲ್ಲಿ 1 MCQ, 1 ಅಂಕದ ಪ್ರಶ್ನೆ, ಟೋಟಲ್ 2. ದಹನ ಮತ್ತು ಜ್ವಾಲೆಯಲ್ಲಿ ನಿಮಗೆ 3 ಅಂಕದ 1 ಪ್ರಶ್ನೆ ಬರ್ತದೆ, ಅದು 3 ಮಾರ್ಕ್ಸ್ ಚಾಪ್ಟರ್ಗೆ. ಜೀವಕೋಶ ರಚನೆ ಮತ್ತು ಕಾರ್ಯದಲ್ಲಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟಾರೆಯಾಗಿ 4. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ಅದರಲ್ಲಿ MCQ 1 ಇದೆ,
1 ಮಾರ್ಕ್ಸಿಂದು 1, 2 ಮಾರ್ಕ್ಸಿಂದು 1, ಟೋಟಲ್ 4 ಅಂಕ. ಹದಿಹರೆಯಕ್ಕೆ ಪ್ರವೇಶ ಅಂದಾಗ MCQ 1 ಕ್ವಶನ್ ಇದೆ, ಟೋಟಲ್ 1 ಪ್ರಶ್ನೆ ಬರುತ್ತೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಸಮೀಕರಣದಲ್ಲಿ MCQ ಕ್ವಶನ್ 1 ಮಾರ್ಕ್ಸಿಂದು 1, ಆಮೇಲೆ 3 ಮಾರ್ಕ್ಸಿಂದು 1, ಒಟ್ಟು 5 ಅಂಕಗಳಿಗೆ ಕೇಳ್ತಾರೆ. ನೈಸರ್ಗಿಕ ವಿದ್ಯಮಾನ, ಕೆಲವು ನೈಸರ್ಗಿಕ ವಿದ್ಯಮಾನ ಅಧ್ಯಾಯದಿಂದ ನಮಗೆ ಇಲ್ಲಿ 2 ಅಂಕದ 1 ಪ್ರಶ್ನೆ ಬರುತ್ತೆ, ಟೋಟಲ್ 2 ಮಾರ್ಕ್ಸ್ ಚಾಪ್ಟರ್ಗೆ. ಬೆಳಕಿನಲ್ಲಿ MCQ 1 ಪ್ರಶ್ನೆ ಇದೆ, 2 ಅಂಕದ 1 ಪ್ರಶ್ನೆ, ಟೋಟಲ್ 3. ನಕ್ಷತ್ರಗಳು ಮತ್ತು ಸೌರಮಂಡಲ ಏನಿದೆ MCQ ಕ್ವಶನ್ಸ್ 2 ಇದೆ, ಟೋಟಲ್ 2. ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯದಲ್ಲಿ MCQ ಕ್ವಶನ್ಸ್ 1, ಟೋಟಲ್ 1 ಆಗುತ್ತೆ. ಸೊ ಕೆಳಗಡೆ ಒಂದು ಸ್ಲ್ಯಾಬ್ನಲ್ಲಿ ನೋಡಿ MCQ ಕ್ವಶನ್ಸು 16 ಇದೆ, ಆಮೇಲೆ 1 ಅಂಕದ ಪ್ರಶ್ನೆ 4, 2 ಅಂಕದ ಪ್ರಶ್ನೆಗಳು 6 ಪ್ರಶ್ನೆ ಇರ್ತವೆ, 6 ಇರುತ್ತೆ. 3 ಅಂಕದ ಪ್ರಶ್ನೆ 3, 4 ಅಂಕದ ಪ್ರಶ್ನೆ 1, 1 ಅಂಕದ ಪ್ರಶ್ನೆ 5 ಅಂಕದ ಪ್ರಶ್ನೆ 1. ಸೊ ಟೋಟಲ್ 50 ಅಂಕಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಒಂದು ಕ್ಲಾರಿಟಿ ಇರಬೇಕು. 8ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಚಾಪ್ಟರ್ನಿಂದ ಎಷ್ಟು ಪ್ರಶ್ನೆ. ಸೊ ಇದು ಎಕ್ಸಾಕ್ಟ್ಲಿ ಇರಲಿಲ್ಲ ಅಂದರೆ 1 or 2 1 ಮಾರ್ಕ್ಸ್ ಹೆಚ್ಚಾಗ್ಬೋದು, 1 ಮಾರ್ಕ್ಸ್ ಕಡಿಮೆ ಆಗ್ಬೋದು, ಬಟ್ ಒಂದು ಕ್ಲಾರಿಟಿ ಇದೆ. ಈ ರೀತಿಯಾಗಿ ಒಂದು ನಿಮ್ಮ ಬ್ಲೂ ಪ್ರಿಂಟ್ ಇರ್ತದೆ. ಜೊತೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಆತ್ಮೀಯರೇ, ನಾವು ಮುಂದಿನ ಒಂದು ದಿನಗಳಲ್ಲಿ ಈ ಒಂದು 8ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಾಂಕನಕ್ಕೆ ಬೇಕಾಗುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಟ್ಕೊಂಡು ಒಂದಿಷ್ಟು ವಿಡಿಯೋ ಸರಣಿಗಳನ್ನು ಮಾಡ್ತೇವೆ. ಆ ವಿಡಿಯೋಗಳು ಖಂಡಿತವಾಗಿ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮೌಲ್ಯಾಂಕನವನ್ನು ಬರೀಲಿಕ್ಕೆ, ಮೌಲ್ಯಾಂಕನವನ್ನು ಫೇಸ್ ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಉಪಯೋಗ ಆಗ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.